ಇಕೋ ಬೀಚಲ್ಲಿ. ಸೊ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಎಷ್ಟು ಜನ ಬಂದಿದ್ದಾರೆ ಅಪ್ಪಾ, 12 ಮುಕ್ಕಾಲಾಗಿದೆ. ಸೊ ಇಲ್ಲಿ ಗಾಡಿ ನಿಲ್ಸೋಕ್ಕೆ 10 ರುಪೀಸ್ ನಾವು ಸ್ಕೂಟಿ, ಕಾರಿಗಾದರೆ 40 ರುಪೀಸ್ ಇದೆ. ಮತ್ತು ಬಸ್ಸಿಗೆಲ್ಲ ಎಷ್ಟಿದೆ ಗೊತ್ತಿಲ್ಲ. ಸೊ ಇಲ್ಲೆಲ್ಲ ಸ್ವಲ್ಪ ಆಟ ಆಡೋದಿದೆ. ಹಾಗೆ ಅಲ್ಲಿ ಪಾರ್ಕ್ ಕೂಡ ಇದೆ. ಸೊ ಪಾರ್ಕಿಗೆ ಸದ್ಯ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದೆ. ಸೊ ಆ ಕಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವೇನಾದರೂ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದಾಗ ಡೆಡ್ ಆಪೋಸಿಟ್ ಇಕೋ ಬೀಚ್ ಇದೆ. ಸೊ ನಿಮಗೆ ಅಲ್ಲಿ ಬೋರ್ಡ್ ಕೂಡ ಕಾಣುತ್ತೆ. ನಾನು ಆಲ್ರೆಡಿ ಬೋರ್ಡ್ ಕೂಡ ತೋರಿಸಿದ್ದೀನಿ. ಸೊ ಅಲ್ಲಿ ನೀವು ಬಂದು ಹೋಗ್ಬೋದು. ನೋಡ್ತಾ ಇದ್ದೀರಲ್ವ, ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಇದೆ. ಹಾಗೆ ಗೇಮ್ಸ್ ಎಲ್ಲ ಚೆನ್ನಾಗಿದೆ, ಬೋಟಿಂಗ್ಸ್ ಇದೆ ಅಂತೆ. ಸೊ ನೀವು ಬೋಟಿಂಗ್ ಬೇಕಾದರೆ ಇಲ್ಲಿ ಮಾಡ್ಬೋದು, ಅಲ್ಲೆಲ್ಲ ಬರ್ತಾನೆ ಹೇಳ್ತಾರೆ. ಸೊ ಬನ್ನಿ ಒಳಗೆ ಹೋಗೋಣ. ಅದು ಗೊತ್ತಿತ್ತಲ್ಲ, ಹಾಯ್ ಎಲ್ಲ ಕಡೆ ಸಮುದ್ರ, ಕಾಂಬಕ್ಕೆ ಒಳ್ಳೆ ಆಗ್ತಲ್ಲ. ಹಾಗೆ ಈ ಸಮುದ್ರದ ಕಡೆಯವರೆಲ್ಲ ಸ್ವಲ್ಪ ಚಂದ ಇರ್ತಾರೆ, ಒಳ್ಳೆ ಮೀನೆಲ್ಲ ತಿನ್ಕೊಂಡು ಮಂಡಿ ಭಾಳ ಚುರುಕಿರುತ್ತಲ್ಲ, ಅದನ್ನು ನಾವು ಬಂದು ಸಿರ್ಸಿ, ನಮಗೆ ಅನ್ನ ಕೊಟ್ಟಿದ್ದು ಸಿರ್ಸಿ. ಬಟ್ ಆದರೂ ಕುಂದಾಪುರ ಅಂದರೆ ಒಂಥರ ಎಮೋಷನ್. ಅದು ಈ ಕಡೆ ಘಟ್ಟದ ಕೆಳಗೆ ಬಂದ್ರೆ ಕೂಡಲೇ ನಮ್ಗೆ ಒಂಥರ ಆ ಫೀಲ್, ಆ ಸ್ಮೆಲ್ಲೇ ಕುಂದಾಪುರ ಸ್ಮೆಲ್ ಅಂತಲೇ ಅನ್ನಿಸ್ತದೆ. ಯಾಕಂದ್ರೆ ನಂಗೆ ಮೇಯ್ನ್ಲಿ ನಂಗೆ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಏನು ಈ ಸಿರ್ಸಿಲಿದ್ದೆ ಆದರೂ ಎನಿ ಟೈಮ್ ಕುಂದಾಪುರ ಅಂತಿರ್ತಿ ಅಂತ ಹೇಳ್ತಾರೆ. ಬಟ್ ನನಗೆ ಕುಂದಾಪುರ ಅಂದರೆ ತುಂಬ ಇಷ್ಟ. ಯಾಕಂದರೆ ಇಟ್ಸ್ ಮೈ ಎಮೋಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ಅದು ನಮ್ಮ ಊರು ಕುಂದಾಪುರ. ಸೊ ನೋಡಿ, ಇದು ನಮ್ಮ ಘಟ್ಟದ ಕೆಳಗಿನ ಇಕೋ ಬೀಚ್. ನೀವು ಕುಮಟಾ, ಹೊನ್ನಾವರ ಹತ್ರ ಬಂದರೆ ಸಿಕ್ಕಾಪಟ್ಟೆ ಬೀಚಸ್ ಎಲ್ಲ ಸಿಗ್ತದೆ. ಸೊ ಅದರಲ್ಲಿ ಇದು ಕೂಡ ಒಂದು ಸಖತ್ತಾಗೈತಿ. ಮತ್ತು ಕ್ಲೀನ್ ಅನ್ನೋದನ್ನ ಎಷ್ಟು ಚೆಂದ ಮೇಂಟೈನ್ ಮಾಡಿದೆ. ಅಲ್ಲಲ್ಲಿ ಡಸ್ಟ್ಬಿನ್ ಎಲ್ಲ ಮಾಡಿ ಒಳ್ಳೆ ಕೂತ್ಕೊಳ್ಳಿಕ್ಕೆ ಟೈಮ್ ಪಾಸಿಗೆ ಒಂದೆರಡು ಶೆಟ್ಟು ಇಬ್ಬರು ಕೂಡ ಮಾಡಿದ್ದಾರೆ. ಆ ಕಡೆ ನೀವು ನೋಡ್ಬೋದು. ಸೊ ಅಲ್ಲಿ ಕೂತ್ಕೊಂಡು ಒಂದಿಷ್ಟು ಮಜಾ ಮಾಡ್ತಿರ್ತಾರೆ. ಅಲ್ಲಿ ಕೂಡ ಅಲ್ಲಿ ಇಲ್ಲೆಲ್ಲ ಒಂದು ಸ್ವಲ್ಪ ಹೀಗೆ ಕೂತ್ಕೊಳ್ಳೋಕ್ಕೆ ಒಂಥರ ವುಡ್ಡಲ್ಲಿ ಚೇರ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನು ಬನ್ನಿ ಹೋಗೋಣ ಹೇಗಿದೆ ಅಂತ. ಸೊ ಅಲ್ಲೆಲ್ಲ ಬೋಟ್ ರೈಡಿಂಗ್ ಆಗ್ತಾಯಿದೆ, ನೀವು ನೋಡ್ತಾ ಇದ್ದೀರಾ. ಮೋಸ್ಟ್ಲಿ ಫಿಶಿಂಗ್ ಮಾಡ್ತಾ ಇರ್ಬೋದು, ಫಿಶರಿ ಮಾಡ್ತಾ ಇರ್ಬೋದು. ಸೊ ಫಿಶಿಂಗ್ ಮೀನು ತೆಗಿತಾ ಇರ್ಬೋದು. ಸೊ ಬಟ್ ನಾನು ಇವತ್ತು ಯಾವುದೇ ಥರ ಆಟ ಆಡೋಕ್ಕೆ ಹೋಗ್ತಾ ಇಲ್ಲ, ಜಸ್ಟ್ ಹಿಂಗೆ ನೋಡ್ಕೊಂಡು ಹೋಗ್ತೀನಿ. ಬಿಕಾಸ್ ನಾನು ಯಾವುದೇ ಥರ ಎಕ್ಸ್ಟ್ರಾ ಡ್ರೆಸ್ಸಸ್ಸು ತೊಗೊಬಂದಿಲ್ಲ. ಈವನ್ ಮತ್ತೊಂದು ಏನಂದರೆ ಅದಕ್ಕೆ ಇನ್ನೂ ನಾನು ತುಂಬ ಪ್ಲೇಸಸ್ಸಿಗೆ ಹೋಗಬೇಕು. ಹಾಗಾಗಿ ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಇಟ್ಟಿದ್ದಾರೆ. ಅಲ್ಲಲ್ಲಿ ನೀವು ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ರೂಮ್ ಕೂಡ. ಸೊ ಬನ್ನಿ ಹೇಗೆ ಜಸ್ಟ್ ನೋಡೋಣ ಹೇಗಿದ್ದಾವೆ ಅಂತ. ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ಜನ ಅಂತೂ ಸಿಕ್ಕಾಪಟ್ಟೆ. ಇಕೋ ಬೀಚ್ ಅಂತೂ ಮಾಮೂಲಿಯಾಗಿ ಈ ಕಡೆ ಬಂದವ್ರು ಎಲ್ಲರೂ ನೋಡಿರ್ತೀರ. ಹಾಗೆ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಅವ್ರದ್ದೇ ಒಂದು ಫನ್ ಮಾಡ್ತಾ ಇದ್ದಾರೆ. ಆ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಆ ಕಡೆ ಎಲ್ಲೂ ನಮಗೆ ಜನ ಕಾಣ್ತಾ ಇಲ್ಲ ಅಷ್ಟು ದೂರದಲ್ಲಿ. ಬಟ್ ಈ ಕಡೆ ಅಂತ ನೀವು ಬಂದರೆ ಈ ಒಂದಿಷ್ಟು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದ್ದಾರೆ. ಜನಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡ್ತಾ ನನ್ನ ತಂಗಿ ಕಿಸಿತ ಅವಳು ಕೂತ್ಕೊಂಡು, ಅವ್ವ ನನ್ನ ಫ್ರೆಂಡ್ಸ್ ಎಲ್ಲ ಅವಾಗೇನೋ ನಂಗೆ ತಲೆ ತಿಂತಿದ್ರು, ಮಾತಾಡೆ ಅಂತ. ಎಷ್ಟಂತ ಮಾತಾಡಬೇಕು, ಮಾತಾಡಿ ನನಗೆ ಬಾಯೆಲ್ಲ ನೋವು ಬಂದು ಹೋಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಸೊ ಇಲ್ಲಿ ನೋಡಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ, ಹುಡುಗರೆಲ್ಲ ಬರ್ತಿದ್ದಾರೆ, ಹುಡುಗಿರು ಆಂಟಿರು ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಮರಳಲ್ಲೆಲ್ಲ ಮನೆ ಕಟ್ಟಿಸ್ತಾ ಇದ್ದಾರೆ. ನೋಡಿ ಅಲ್ಲಿ ಕೂಡ ಮರಳಲ್ಲಿ ಆಟ ಆಡ್ತಾ ಇದ್ದಾರೆ. ಆಮೇಲೆ ನೋಡಿ ಅಲ್ಲೆಲ್ಲ ಎಷ್ಟು ಚಂದ ರೆಡಿ ಆಗಿದ್ದಾರೆ. ಅಲ್ಲಿ ನೋಡಿ ಆ ತೆರೆಯಲ್ಲೆಲ್ಲ ಹೆಂಗೆ ಆಟ ಆಡ್ತಿದ್ದು ನಂಗಂತೂ ಭಯ ಆಗುತ್ತೆ. ಬಟ್ ಮಜಾ ಬರುತ್ತೆ, ಅದೇ ಖುಷಿ. ಬಟ್ ನೋಡಿ ಹೆಂಗಿದ್ದಾರೆ ಅವರೆಲ್ಲ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಸೊ ಇಲ್ಲಿ ನೀವು ಇನ್ಕ್ರೆಡಿಬಲ್ ಇಂಡಿಯಾ ಅಂತ ನೋಡ್ಬೋದು. ಸೊ ಇದು ಕೂಡ ಒಂದು ಫೋಟೋ ಸ್ಪಾಟ್. ಹಾಗೆ ಐ ಲವ್ ಇಕೋ ಬೀಚ್ ಅಂತ, ಸೊ ಅದು ಕೂಡ ಒಂದು ಫೋಟೋ ಸ್ಪಾಟ್. ಹೀಗೆ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಪಾರ್ಕ್ ಬರುತ್ತೆ. ಸೊ ಇಲ್ಲೇ ಆಟ ಆಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಜಿಮ್ ಐಟಮ್ ಇಲ್ಲ. ಸೊ ಇಷ್ಟಿದೆ. ಇನ್ನು ಹೋಗೋಣ ಈಗ. ಫುಲ್ ಸುಸ್ತಾಗಿದೆ, ಯಾಕಂದರೆ ಬೆಳಗಿಂದ ಓಡಾಡಿ ಬೆಳಗ್ಗೆ ಕೂಡ 5 ಗಂಟೆಗೆ ಎದ್ಬಿಟ್ಟಿದ್ದೆ. ಹಾಗಾಗಿ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿದೆ. ಫುಲ್ ಎನರ್ಜಿ ಬೂಸ್ಟ್ ಮಾಡ್ಕೋಬೇಕಂದ್ರೆ ಸರಿಯಾಗಿ ಊಟ ಮಾಡಿ ಹೋದರೆ ಆಯಿತು, ಫುಲ್ ಎನರ್ಜಿ ಬೂಸ್ಟ್ ಆಗುತ್ತೆ.
ಮರಳಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಬಟ್ ನಾನು ಶೂ ಗಲೀಜಾಗತ್ತೆ ಅಂತ ಆ ಕಡೆ ನೀರು ಹತ್ರ ಇಳಿಲಿಕ್ಕೆ ಹೋಗಿಲ್ಲ. ಬಿಕಾಸ್ ಆಮೇಲೆ ಒದ್ದೆ ಶೂ ಆಗುತ್ತೆ. ಹಾಗಾಗಿ ಮತ್ತು ಸುಮಾರು ಕಡೆ ಹೋಗಬೇಕಲ್ವ, ಅದಕ್ಕೆ. ಸೊ ಬನ್ನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಪೋಸ್ ನೀವೇನಾದರೂ ಈ ಪ್ಲೇಸಿಗೆ ಬಂದಿದೆ ಅಂದರೆ ಹೇಗಿತ್ತು ಅಂತ ಹೇಳಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಹೀಗೆ ಇರಬೇಕು. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.